ಯಶಸ್ವಿಯಾಗಿ. ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಿಜವಾಗ್ಲೂ ತುಂಬ ಹೆಮ್ಮೆ ಅಂತ ಅನಿಸ್ತು. ರಕ್ತದಾನ ಅಂತ ಹೇಳಿದರೆ ಎಲ್ಲ ಶ್ರೇಷ್ಠ ದಾನಗಳಲ್ಲಿ ರಕ್ತದಾನ ಸಹ ಒಂದು. ಅನ್ನದಾನ, ಕನ್ಯಾದಾನ, ಭೂದಾನ, ಇದರದ್ದೆಲ್ಲ ಮಧ್ಯದಲ್ಲಿ ರಕ್ತದಾನ ಸಹ ತುಂಬ ಶ್ರೇಷ್ಠ ಆದಂಥದ್ದು. ನಾನು ಅಷ್ಟೇ ಇಲ್ಲಿವರೆಗೆ ರಕ್ತದಾನ ಅನ್ನೋದನ್ನ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾಕೆಂತ ಹೇಳಿದರೆ ಈಗ ರೀಸೆಂಟಾಗಿ ಕಿಶೋರ್ ಅಯ್ಯ ಅವರು ಹೇಳಿದರು ಅಂತ ಹೇಳಿದರೆ ನಾನು 4 months ಒನ್ಸ್ ರಕ್ತ ಕೊಡ್ತಾ ಇರ್ತೀನಿ, ಇದು ತುಂಬ ಒಳ್ಳೆಯದು ಅಂತ. ಹಾಗೆ ಅವ್ರದ್ದು ಮಾತಿಂದ ಮೋಟಿವೇಟ್ ಆಗಿ ನಾನು ಇವರು ಅದಕ್ಕೆ ಸರಿಯಾಗಿ ಒಂದು ಸಮಯ ಸಂದರ್ಭ ಇವರಿಂದ ಸಿಕ್ತು. ಸೊ ಹಾಗೆ ನಾನು ಇವತ್ತು ಬಂದಿದ್ದೀನಿ. ಮತ್ತು ಸಾಲು ಮರದ ತಿಮ್ಮಕ್ಕ ಅವ್ರದ್ದು ಜ್ಞಾಪಕಾರ್ಥ ಅಂತ ಹೇಳುವಾಗ ಇನ್ನೂ ಖುಷಿ ಆಯಿತು ನನಗೆ. ಅವ್ರದ್ದು ಕಾಂಟ್ರಿಬ್ಯೂಷನ್ ಅಂತೂ ಅದು ಯಾರ ಕೈಲೂ ಕೊಡೋಕ್ಕಾಗೋದಿಲ್ಲ. ನಮ್ಮ ಮುಂದಿನ ಪೀಳಿಗೆಗೆ ತುಂಬ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇವಾಗ ಇಂಥ ಕಾರ್ಯಕ್ರಮಗಳು ಆಯೋಜನೆ ಮಾಡೋದೇ ಭಾಳ ಕಮ್ಮಿ ಆಗಿದೆ. ನಾವೆಲ್ಲೇ ನೋಡಿದ್ರು ಕ್ರೀಡಾಕೂಟಗಳು ಅಂಥದ್ದು ಎಲ್ಲರೂ ಮಾಡ್ತೀವಿ ನಾವು, ಅದು ಕೂಡ ಬೇಕು. ಅದರ ಜೊತೆಗೆ ಇಂಥ ಮಹತ್ವವಾದ ಒಂದು ದಾನ ಅಂದರೆ ರಕ್ತದಾನ. ಇವತ್ತು ಎಷ್ಟು ಜನ ನಮಗೆ ದಿನಂಪ್ರತಿ 2 ರಿಂದ 3 ಕಾಲ್ ನಮಗೆ ಬರ್ತಾನೆ ಇರ್ತದೆ. ಮೈಸೂರಲ್ಲಿ ಬೇಕು, ಮಂಗಳೂರಲ್ಲಿ ಬೇಕು, ಹುಣಸೂರಲ್ಲಿ ಬೇಕು ಅಂತೇಳಿ ರಕ್ತದಾನ. ಆ ರಕ್ತದಾನ ಎಷ್ಟು ತೊಂದರೆ ಇದೆ. ರಕ್ತದಾನ ಜನಗಳು ಬರಬೇಕು ಮುಂದೆ ರಕ್ತದಾನ ಮಾಡುವಲ್ಲಿ. ಇವತ್ತು ನೀವು ಇಷ್ಟು ಜನ ಸೇರಿರೋದು ನಿಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿದ್ದರೆ ನಾನು ಕೇಳ್ಕೊಳ್ತೀನಿ. ಧನ್ಯವಾದ.